ಇನ್ನು ಮಹಾಮಳೆಯ ಹೊಡೆತಕ್ಕೆ ದಕ್ಷಿಣ ಕರ್ನಾಟಕ ತತ್ತರಿಸಿ ಹೋಗಿದೆ. ಇನ್ನು ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲೆಲ್ಲ ಬಹಳ ಸಮಸ್ಯೆಗಳಾಗ್ತಾ ಇದೆ. ಜಲ ದಿಗ್ಬಂಧನದಲ್ಲಿದೆ ಹಲವು ಊರುಗಳು. ಊರಿಗೂರೇ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಪ್ರವಾಹದ ಹೊಡೆತಕ್ಕೆ ಅಡಿಕೆ, ಬಾಳೆ ಬೆಳೆಗಳು ಸರ್ವನಾಶ ಆಗಿ ಹೋಗ್ತಾ ಇದೆ. ಉಡುಪಿಯಲ್ಲಿ ಕಳೆದ 4 ದಿನದಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆ ಇಂದು ಸ್ವಲ್ಪ ಬಿಡುವು ಕೊಟ್ಟಿದೆ ಅಂತ ಹೇಳ್ಬೋದು. ಮನೆಗಳು ಜಲ ದಿಗ್ಬಂಧನದಲ್ಲಿವೆ. ಒಲ್ಲದ ಮನಸ್ಸಿನಿಂದ ಮನೆ ತೊರೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಕ್ಷರಶಃ ಬದುಕು ಬೀದಿಗೆ ಬಂದಿದೆ. ಸುಂದರ ಬದುಕು ಕಟ್ಟಿಕೊಂಡು ಜೀವನ ಮಾಡ್ತಿದ್ದವರ ಕಣ್ಣಿನಲ್ಲಿ ನೀರು ಬರ್ತಿದೆ. ಯಾಕಪ್ಪ ವರುಣದೇವ ನಮಗೆ ಕಷ್ಟ ಕೊಡ್ತೀಯಾ ಅಂತ ಕುಟುಂಬಸ್ಥರು ಬಿಕ್ಕಿ ಬಿಕ್ಕಿ ಅಳೋ ಸನ್ನಿವೇಶವೇ ಸೃಷ್ಟಿಯಾಗಿದೆ. ಮಳೆಯ ಹೊಡೆತಕ್ಕೆ ಸಣ್ಣ ಗುಡಿಸಲಿನಲ್ಲಿ ಬಂಗಾರದ ಬದುಕು ನಡೆಸುತ್ತಿದ್ದವರ ಗೋಳು ಯಾರಿಗೂ ಬೇಡ. ಒಂದೊಂದು ದೃಶ್ಯಗಳು ಒಂದೊಂದು ಕರುಣಾಜನಕ ಕಥೆಗಳನ್ನೇ ಹೇಳ್ತಿವೆ. ದೃಶ್ಯ 1. ಜಲ ದಿಗ್ಬಂಧನದಲ್ಲಿರೋ ಮನೆಗಳು, ಕುಟುಂಬಸ್ಥರ ಗೋಳಾಟ. ಈ ಎಲ್ಲಾ ದೃಶ್ಯಗಳು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಣ್ಣೀರ ಕಥೆಗಳಾಗಿವೆ. ಒಂದೊಂದು ದೃಶ್ಯಗಳು ಒಂದೊಂದು ಕಣ್ಣೀರ ಕಥೆಗಳನ್ನೇ ಹೇಳ್ತಿವೆ. ಮರಣ ಮಳೆಯ ಹೊಡೆತಕ್ಕೆ ಬದುಕೆ ಬೀದಿಗೆ ಬಂದಿದೆ. ಪ್ರವಾಹದ ಹೊಡೆತಕ್ಕೆ 10 ಮನೆಗಳು ನೀರಿನಲ್ಲೇ ತೇಲ್ತಿವೆ. ಮನೆಯಿಂದ ಹೊರಗೆ ಬರೋಕೂ ಆಗದಷ್ಟು ಮಳೆ ಬರ್ತಿದೆ. ಚಳಿಯ ನಡುವೆ ಎಲ್ಲರೂ ಕೂತಿದ್ದಾರೆ. ಮನೆ ಮುಳುಗೋ ಹಂತಕ್ಕೆ ಬರ್ತಿದೆ. ಇಷ್ಟು ದಿನ ಬದುಕಿ ಬಾಳಿದ್ದ ಮನೆಯನ್ನೇ ತೊರೆಯೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ದೃಶ್ಯ 2. ಬೋಟ್ ಮೂಲಕ ಅಪಾಯದಲ್ಲಿದ್ದ ಜನರ ರೋಚಕ ರಕ್ಷಣೆ. ಕಾರವಾರದಲ್ಲಿ ಕದ್ರಾ ಜಲಾಶಯದಿಂದ ಸೃಷ್ಟಿಯಾಗಿರುವಂತಹ ಪ್ರವಾಹದಿಂದ 10 ಹಳ್ಳಿಗಳೇ ಮುಳುಗಡೆಯಾಗಿವೆ. ಕಂಪ್ಲೀಟ್ ನಡುಗಡ್ಡೆ ಅಂತಾಗಿದೆ. ಹಲವು ಕಡೆಗಳಲ್ಲಿ 10 ಕುಟುಂಬಗಳು ಬೀದಿಗೆ ಬಂದಿವೆ. ಇನ್ನು ಅಪಾಯದಲ್ಲಿದ್ದ ಕುಟುಂಬಸ್ಥರನ್ನ ಬೋಟ್ ಮೂಲಕ ರೋಚಕವಾಗಿ ರಕ್ಷಣೆ ಮಾಡುವ ದೃಶ್ಯ ಸೆರೆಯಾಗಿದೆ. ದೃಶ್ಯ 3. ಪ್ರವಾಹಕ್ಕೆ ಮುಳುಗಿದ ಮನೆ, ನೀರಿನಲ್ಲೇ ಬದುಕು. ಎಲ್ಲಿ ನೋಡಿದ್ರೂ ಬರೀ ನೀರೇ ಕಾಣ್ತಿದೆ. ಮನೆಯ ಒಳಗೂ ನೀರು, ಮನೆಯ ಅಂಗಳದಲ್ಲೂ ನೀರು. ಎಲ್ಲಿ ನೋಡಿದ್ರೂ ಬರೀ ನೀರು ನೀರು ನೀರು. ಹೀಗೆ ಮಳೆ ಮುಂದುವರೆದ್ರೆ ಮುಂದೆ ಏನಪ್ಪಾ ಮಾಡೋದು ಅಂತ ಆತಂಕ ಎದುರಾಗಿದೆ. ಕ್ಷಣ ಕ್ಷಣಕ್ಕೂ ಪ್ರವಾಹದ ಅಬ್ಬರ ಹೆಚ್ಚಳವಾಗ್ತಾನೆ ಇದೆ. ಮನೆಯಲ್ಲೂ ಇರೋಕ್ಕೂ ಆಗದೆ, ಊರು ಬಿಡೋಕ್ಕೂ ಸಾಧ್ಯವಾಗದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯ 4. ತೋಟಗಳಿಗೆ ನುಗ್ಗಿದ ನೀರು, ಅಡಕೆ ಬಾಳೆ ಬೆಳೆ ನಾಶ. ಆಳೆತ್ತರಕ್ಕೆ ಅಡಕೆ ಮರಗಳು ಬೆಳೆದಿದ್ವು. ಈಗಷ್ಟೇ ಬಾಳೆ ಒಂದು ಫಸಲು ಕೊಟ್ಟಿತ್ತು. ಆದ್ರೆ ಮಳೆರಾಯನ ಅಟ್ಟಹಾಸಕ್ಕೆ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ. ತೋಟಗಳಿಗೆ ನೀರು ನುಗ್ಗಿ ಬೆಳೆಗಳೆಲ್ಲ ಸರ್ವನಾಶವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ದಿನದಿಂದ ಭಾರೀ ಮಳೆ ಸುರಿಯುತ್ತಿದ್ದು, ಕೋನಳ್ಳಿ ಗುಡ್ಡಿನಕಟ್ಟು ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿಯೇ ಸೃಷ್ಟಿಯಾಗಿದೆ. ದೃಶ್ಯ 5. 25ಕ್ಕೂ ಹೆಚ್ಚು ಮನೆಗಳಿರೋ ರಸ್ತೆ ಸಂಪರ್ಕವೇ ಬಂದ್. ಮಳೆ ಅವಾಂತರ ಇಷ್ಟಕ್ಕೆ ನಿಂತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಗೋಯರ್ ಪ್ರದೇಶದಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 25ಕ್ಕೂ ಹೆಚ್ಚು ಮನೆಗಳಿರುವ ಗೋಯರ್ ಗ್ರಾಮದ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ. ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಇನ್ನು ಮುನ್ನೆಚ್ಚರಿಕೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ 2 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕುಮಟಾ, ಹೊನ್ನಾವರ ತಾಲೂಕಿನ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸದ್ಯ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಉಡುಪಿಯಲ್ಲಿ ಕಳೆದ 4 ದಿನದಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆ ಇಂದು ಸ್ವಲ್ಪ ಬಿಡುವು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ನಾವು ನಿನ್ನೆ ಏನು ನೆರೆ ಬಂದಿತ್ತು ಆ ಒಂದು ಸ್ಥಳದಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಈ ಒಂದು ಪ್ರದೇಶದಲ್ಲಿ ನಿನ್ನೆ ತುಂಬಾನೇ ಅಂದ್ರೆ ಮನೆಗಳಿಗೂ 30ಕ್ಕೂ ಅಧಿಕ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ಮನೆಗಳಿಗೆ ನೀರು ನುಗ್ಗಿದ್ರಿಂದ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರು. ಆದರೆ ಈಗ ನೀರಿನ ಮಟ್ಟ ತುಂಬಾನೇ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ನಾವು ಅಲ್ಲಿ ಗಮನಿಸಬಹುದು, ಇಲ್ಲಿಯ ಸ್ಥಳೀಯರೊಬ್ಬರು ನಡೆದುಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಸೊಂಟದ ಮೇಲಿನ ತನಕವೂ ಕೂಡ ನೀರಿತ್ತು, ಆದರೆ ಇವತ್ತು ನಡೆದುಕೊಂಡು ಆಚೆ ಈಚೆ ಹೋಗ್ಬೋದು. ಅಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಇದು ಗುಂಡಿಬೈಲ್ನ ಪಾಡಿಗಾರ್ ಪ್ರದೇಶದಲ್ಲಿ ಇರುವಂತಹ ಚಿತ್ರಣ. ನಿನ್ನೆ ದೋಣಿಯ ಮೂಲಕ ಅಂದ್ರೆ ಅಗ್ನಿಶಾಮಕ ಸಿಬ್ಬಂದಿಗಳ ರೆಸ್ಕ್ಯೂ ಬೋಟ್ನ ಮೂಲಕ ಇಲ್ಲಿಯ ಸ್ಥಳೀಯರನ್ನೆಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಇವತ್ತು ನೀರಿನ ಪ್ರಮಾಣ ತುಂಬಾನೇ ಕಡಿಮೆ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾನಿಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಹೆಬ್ರಿ ಪ್ರದೇಶದಲ್ಲಿ ಬ್ಯೂರೋ ರಿಪೋರ್ಟ್, ಟಿವಿ9.